ಇದು ಯಾವ ಕಾಲನೋ ನನಗಂತೂ ಅರ್ಥ ಆಗ್ತಿಲ್ಲ. ಬೆಳಗ್ಗಿಂದ ಮಧ್ಯಾಹ್ನ 1 ಗಂಟೆ ತನಕ ಜೋರು ಬಿಸಿಲಿರುತ್ತೆ. ಮಧ್ಯಾಹ್ನ 2 ಗಂಟೆ ಆದ್ಮೇಲೆ ಮೋಡ ಕವ್ಕೊಂಡು 3-4 ಗಂಟೆಗೆಲ್ಲ ರೋಡೆಲ್ಲ ಸುರಿದು ಮಳೆ ನೆಂದೋಗಿರುತ್ತೆ ಅತ್ಲಾಗೆ. ಮತ್ತೆ ಆಮೇಲೆ 5 ಗಂಟೆಗೆ ಸ್ವಲ್ಪ ಸೆಕೆ ಶುರು ಹಚ್ಕೊಳುತ್ತೆ. ಮತ್ತೆ ಆಮೇಲೆ ರಾತ್ರಿ ಎಲ್ಲ ಬರೀ ಚುಕ್ಕಿಗಳು ಇರ್ತವೆ. ಮತ್ತೆ 10 ಗಂಟೆ ಹಾಕಿಲ್ಲ ಮತ್ತೆ ರಾತ್ರಿ ಎಲ್ಲ ಮಳೆ ಬರುತ್ತೆ. ಏನಾಗ್ಬಿಡೈತಪ್ಪ ಇವಾಗ ಪ್ರಕೃತಿಗೆ. ಏನು ಅದ್ಮೇಲೆ ಒಬ್ಬೊಬ್ಬರೇ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ಕೊಳ್ತಿದ್ದೀರಾ? ಯಾರು ಜೊತೆಗಿಲ್ವ ನಿಮಗೆ? ಒಬ್ಬೊಬ್ಬರೇ ಮಾತಾಡ್ಕೊ ಕಣಕ. ಸರೋಜಮ್ಮನೆ ಒಂಚೂರು ಬಾರಮ್ಮ, ಮಾರು ದೂರ ನಿಂತ್ಕೊಂಡು ಮಾತಾಡ್ತಿದ್ಯಾ? ಹತ್ರ ಬಾ, ಹತ್ರ ಬಾಯ್ಲಿ ಬಂದೆ ತಡೀರಿ. ಇದೇನಕ್ಕ ಮನೆ ಮುಂದೆ ನಿಂತ್ಕೊಂಡು ಯಾರು ಇಲ್ಲದ ಜಾಗದಲ್ಲಿ ಒಬ್ಬೊಬ್ರು ಹಿಂಗೆ ಮಾತಾಡ್ತಿದ್ರೆ ಜನ ಏನ್ ತಿಳ್ಕೊಳ್ಳೋಣ? ಈ ಅಕ್ಕಂಗೇನು ಈ ಬುದ್ಧಿ ಪ್ರಮಾಣ ಇದೆ ಅಂತ ತಿಳ್ಕೊಳ್ಳೋದೆ? ಒಬ್ಬೊಬ್ರು ಹಿಂಗೆ ಮಾತಾಡ್ಕೋಬಾರ್ದು. ಯಾರು ಇಲ್ಲದ ಸಮಯದಲ್ಲಿ ಯಾರನ್ನ ಇದ್ರೆ ಅವ್ರ ಜೊತೆ ನಿಂತ್ಕೊಂಡು ಕೂತ್ಕೊಂಡು ಮಾತಾಡ್ಬೇಕು. ಅದು ಬಿಟ್ಟು ಹಿಂಗೆ ಒಬ್ಬೊಬ್ರು ಮಾತಾಡ್ತಿದ್ರೆ ಬಿಡ ಮಾತ್ಲಾಗೆ ನನಗೂ ಸಾಕಾಗೋಗ್ಬಿಡೈತೆ. ನೋಡಿ ಇವಾಗ ಇದು ಯಾವ ಕಾಲ ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ಸೀಸನ್ ಅಂತಾನೆ ನಮ್ಗೆ ಅರ್ಥ ಆಗ್ತಿದೆ. ಏನು ಮಳೆಗಾಲನೋ ಚಳಿಗಾಲನೋ ಬೇಸಿಗೆ ಕಾಲನೋ ಒಂದು ಅರ್ಥ ಆಗ್ತಿಲ್ಲ. ಇದು ನೋಡಿದ್ರೆ ಬೇಸಿಗೆ, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಪ್ರಕೃತಿ ದತ್ತವಾಗಿ ಇದು ಬೇಸಿಗೆ ಕಾಲ ಇದು. ಅಂಥದ್ರಲ್ಲಿ ಈ ಯುಗಾದಿ ಇಂದು ಮುಂದೆ ಮಳೆ ಬರುತ್ತೆ ಒಪ್ಕೊಂಡ್ಬಿಡತ್ತೆ. ಯುಗಾದಿ ಹಬ್ಬ ಆಗಲೇ ಒಂದು 3-4 ದಿನ ಆದ್ರೂ ಮಳೆ ನೋಡು ಬೆಳಗ್ಗಿಂದ ಮಧ್ಯಾಹ್ನ ತನಕ ಜೋರು ಬಿಸಿಲಿರುತ್ತೆ. ಮರ ಮರ ರಮ ರಮ ಮುಂತೈತೆ. ಅದಾದ್ಮೇಲೆ 2 ಗಂಟೆ 2:30 ಹಾಕಿಲ್ಲ, ಮೋಡ ಕವ್ಕೊಂಡು 3-4 ಗಂಟೆಗೆಲ್ಲ ಸುರಿದೋಗ್ಬಿಡುತ್ತೆ ಮಳೆ ಅತ್ಲಾಗೆ. ಮತ್ತೆ ಆಮೇಲೆ ಸಂಜೆಗೆ ಸೊಳ್ಳೆ ಮರಬಿಡ್ತವೆ. ಥಂಡಿ ಅಂದ್ರೆ ಥಂಡಿ ಇರುತ್ತೆ. ಅದಾದ್ಮೇಲೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 2-3 ಗಂಟೆ ತನಕ ಸುಮ್ಮನೆ ಮಳೆ ಸುರಿದೋಗ್ತಿರೋತ್ಲಾಗೆ. ಇದು ಯಾವ ಕಾರಣನಪ್ಪ ನನಗಂತೂ ಅರ್ಥ ಆಗ್ತಿಲ್ಲ. ಹಿಂಗೆ ಆಗ್ತಿತ್ತು ಅಂತಂದ್ರೆ ನೋಡತ್ಲಾಗೆ ಎಲ್ಲರೂ ಮಕ್ಕಳದೇ ಆಮೇಲೆ ತಾಯಿಯಿಂದ ಮಕ್ಕಳದೇ. ಏನ್ರಮ್ಮ ಅದು ಮನೆ ಮುಂದೆ ನಿಂತ್ಕೊಂಡು ಜಗಳ ಆಡ್ತಿದ್ರಲ್ಲಮ್ಮ? ಹೆಣ್ಮಕ್ಳು ಹೊಂದಾಣಿಕೆಯಿಂದ ಬದುಕ್ಬೇಕಣಮ್ಮ. ಅದು ಬಿಟ್ಟು ಎದರ ಬದ್ರೆ ನಿಂತ್ಕೊಂಡು ಜಗಳ ಆಡ್ತಿದ್ರಲ್ಲ, ಇದು ಸರಿನೇ? ಅದು ನಮ್ಮೂರಲ್ಲಿ ಹೆಣ್ಮಕ್ಳು ಜಗಳ ಆಡೋದಂತಂದ್ರೇನು, ಅದನ್ನ ನಾನು ನಿಂತ್ಕೊಂಡು ನೋಡೋದು ಅಂತಂದ್ರೇನು? ಸುಮ್ಮನೆ ಮಾತಾಗಿ ಇತ್ಲ ತಿರ್ಗ್ರಿ ಯಾಕಂಗೆ ಜಗಳ ಆಡ್ತಿದ್ರೆ? ಏನು ಜಗಳ ಆಗ್ತಿರೋದು ಅಂತ? ಜಗಳ ಆಡೋ ಅಂಥದ್ದು ನಿಮ್ಗೆ ಆಗಿರೋದಾದ್ರೆ ಏನು ನನ್ನ ಹತ್ರ ಹೇಳ್ಕೊಡ್ರಿ. ತಿಮ್ಮೇಗೌಡ್ರೆ ನೀವು ಸುಮ್ಮನೆ ಏನೇನೋ ತಿಳ್ಕೊಂಡು ಅಪಾರ್ಥ ಮಾಡ್ಕೊಳ್ತೀರ ಕಣ್ರಿ. ಮೊದಲನೇದಾಗಿ ನಾವಿಬ್ರು ಇಲ್ಲಿ ನಿಂತ್ಕೊಂಡು ಜಗಳ ಆಡ್ತಿಲ್ಲ. ಇಬ್ರು ಪರಸ್ಪರ ಮಾತಾಡ್ತಾ ಇದ್ದೀವಿ. ನೋಡ್ರಿ ಇವಾಗ ಬೇಸಿಗೆ ಕಾಲ, ಅದರಲ್ಲಿ ಮಳೆನೂ ಮಳೆಗಾಲನೂ ಬರ್ತೈತೆ, ಚಳಿಗಾಲನೂ ಬರ್ತೈತೆ, ಬೇಸಿಗೆನೂ ಬರ್ತೈತೆ. ಅದರ ಬಗ್ಗೆ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಜಗಳ ಆಡ್ತಿಲ್ಲ. ನಿಮಗೆ ಅದು ಜಗಳ ರೀತಿ ಕಂಡಿರ್ಬೋದು, ಆದರೆ ನಾವು ಜಗಳ ಆಡ್ತಾ ಇಲ್ಲ. ತಿಮ್ಮೇಗೌಡ್ರೆ ಸರೋಜಮ್ಮ ಹೇಳ್ತಾರೆ ಕರೆಕ್ಟು. ನಾನು ಒಬ್ಬಳೆ ನಿಂತ್ಕೊಂಡು ಮಾತಾಡ್ತಿದ್ದೆ, ಅದಕ್ಕೆ ನಿಂತ್ಕೊಂಡು ಒಬ್ಬಳೆ ಮಾತಾಡ್ಕೋಬೇಡ, ಜನ ಏನಾರು ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಬುದ್ಧಿವಾದ ಹೇಳಿಲ್ಲ. ಇರಲಿ ಬಿಡ ಮಾತಾಗಿ, ಯಾರನ್ನ ತಪ್ಪು ತಿಳ್ಕೊಳ್ಳಿ ಏನಾರ ಮಾಡಲಿ. ಹಿಂಗೆ ಆಯಿತು ಅಂತಂದರೆ ಪರಿಸರದಲ್ಲಿ ವಿಕೋಪ, ಪ್ರಕೃತಿ ವಿಕೋಪ ಈ ರೀತಿ ಆಗ್ತೈತೆ ಅಂತಂದರೆ ಮುಂದೆ ನಾವೆಲ್ಲ ಆಸ್ಪತ್ರೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದೆ. ಅದಕ್ಕೆ ಸರೋಜಮ್ಮ ಇದ್ದದು ಅಂಥದ್ದೇನಾಗಲ್ಲ ಬಿಡಕ್ಕ, ಇದು ಯುಗಾದಿ ಹಬ್ಬ ಹೊಸದಲ್ವೇ, ಇನ್ನು ಮುಂದೆ ಹಿಂಗೆ ಆಗೋದುಂಟು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಹೌದೇ? ಏನೋ ಹೋಗ್ಲಿ ಬಿಡ್ರಿ ಅತ್ಲಾಗೆ. ನೀವು ಜೋರಾಗಿ ಮಾತಾಡ್ತೀರ ನೋಡ್ಕೊಂಬಿಟ್ಟು ನಾವೆಲ್ಲಿ ಜಗಳ ಆಡ್ತಿದಾರಪ್ಪ ಅಂತ ಅಂದ್ಕೊಂಡ್ವಿ. ನಿಂಗೆ ಮನೆ ಮುಂದೆ ಯಾಕೆ ನಿಂತ್ಕೊಂಡು ಮಾತಾಡೋದು? ಒಂದು ಕಡೆ ಜಗಲಿ ಮೇಲೆ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋದಲ್ವೇ ನೀವು? ಹಿಂಗೆ ನಿಂತ್ಕೊಂಡು ಕಾಲು ನೋವಿಸ್ಕೊಂಡು ಯಾಕೆ ಮಾತಾಡ್ಕೋಬೇಕು ನೀವು? ಕಣಮ್ಮ, ನೀನು ಹೇಳ್ತಿರೋದಕ್ಕಷ್ಟೇ ನೀವಿಬ್ರು ಮಾತಾಡ್ಕೊಳ್ತಿರೋದು ಭಾಳ ನನಗೂ ಹಂಗೆ ಅನಿಸ್ತೈತೆ. ನೋಡು ಎಲ್ಲ ಮಳೆ ಇವತ್ತು ಒಂದು ವಾರದಾಗ ಎಲ್ಲ ರೀತಿಯ ಕಾಲಗಳು ಒಂದೇ ವಾರದಾಗ ಬಂದು ಹೋಗ್ಬಿಟ್ವು ಅತ್ಲಾಗೆ. ಇತ್ಲಾಗೆ ಭೂಮಿನೂ ಕಾವು ಜಾಸ್ತಿ ಆಗುತ್ತೆ, ಆಮೇಲೆ ತಂಪುನೂ ಆದಂಗೆ ಆಗುತ್ತೆ. ಎಲ್ಲ ತಾತ್ಕಾಲಿಕ ಸ್ವಲ್ಪ ಮಟ್ಟಿಗೆ ಅಷ್ಟೇ. ಹಿಂಗೆ ಆಗ್ತಿತ್ತು ಅಂತಂದರೆ ಭಾಳ ಕಷ್ಟ ಆಗುತ್ತೆ ಕಣಮ್ಮ. ಎಲ್ಲರ ಹೋಗಿ ತಣ್ಣಗಿರೋ ಜಾಗ ಕುತ್ಕೊಳ್ಳೋಣ ಅಂತಂದರೆ ಬೆಚ್ಚಗಾಗಿರುತ್ತೆ ಆ ಜಾಗ. ಎಲ್ಲರ ಬೆಚ್ಚಗೆ ಹೋಗಿ ಕುತ್ಕೊಳ್ಳೋಣ ಅಂತಂದರೆ ತಣ್ಣಗಾಗಿರುತ್ತೆ ಆ ಜಾಗ. ಇನ್ನು ಬೆಚ್ಚಗಿರೋ ಅಂಥ ಜಾಗಕ್ಕೆ ಹೋದರೆ ಫುಲ್ಲು ಬಿಸಿ ಗಾಳಿ, ಇನ್ನೊಂದು ಕಡೆ ತಣ್ಣ ಗಾಳಿ. ಅದಕ್ಕೆ ಈ ಕಾಡಿಗೆ ಹೋಗಿ ಕುತ್ಕೊಂಬಿಡೋಣ ಅನ್ಸ್ಬಿಡುತ್ತೆ ನನಗೆ. ಕಾಡಿಗೆ ಹೋಗಿ ಏನಾರು ಕುತ್ಕೊಂಡ್ಬಿಟ್ರೆ ಇಲ್ಲಿ ನಮ್ಮನೆದಾಗೆ ಕೆಲಸಗಳದಾವೆ. ಪಟೇಲ್ರೆ ಕರೆಕ್ಟು, ನೀವು ಮಾತಾಡ್ತಿರೋ ಕರೆಕ್ಟು. ನೀವು ಊರಾಗಿರೋಕ್ಕಿಂತ ಕಾಡೊಳಗೆ ಒಂದು 5 ಕಿಲೋಮೀಟ್ರ್ ದಿನ ವಾಕ್ ಮಾಡ್ಕೊಂಡು ಬರೋದೇ ವಾಸಿ. ಅವಾಗ ಅದು ನಿಮ್ಮ ದೇಹದ ಸಮತೋಲನ ಸ್ಥಿತಿ ಬಂದೇ ಬರುತ್ತೆ. ಅವಾಗ ನಿಮಗೆ ಆರೋಗ್ಯ ಕರೆಕ್ಟಾಗಿರುತ್ತೆ. ಓಹೋ ನೀನು ಅಲ್ಲಿಗೆ ಬಂದ್ಬಿಟ್ಟ? ಬಿಡತ್ಲಾಗೆ ನಾನು ಕಾಡಿಗೆ ಹೋಗೋದ್ರಿಂದ ನಿನಗೆ ಖುಷಿ ಆಗುತ್ತೆ ಅಂತಂದರೆ ಕಾಡೇನತ್ಲಾಗೆ ಅಮೆಜಾನ್ ಫಾರೆಸ್ಟ್ಗೆ ಹೋಗ್ಬಿಟ್ಟು ಎಲ್ಲ ಪ್ರಾಣಿಗಳು ನೋಡ್ಕೊಂಡೇ ಬಂದ್ಬಿಡ್ತೀನಿ. ಯಾರಪ್ಪ ಆದರೂ ಪುಣ್ಯಾತ್ಮರು ಅಮೆಜಾನ್ ಫಾರೆಸ್ಟ್ಗೆ ಹೋಗಿ ಬರೋಂಥವ್ರು? ಈ ನಾಡಿನ ಒಡೆಯ ತಿಮ್ಮೇಗೌಡ. ತಿಮ್ಮೇಗೌಡ್ರೆ ಸುಮ್ಮ ಕುತ್ಕೊಂಡ್ರೆ ಸಾಕತ್ಲಾಗೆ. ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲೇ ಒಂದು 5-6 ರೌಂಡು ಅಡ್ಡಾಡ್ಕೊಂಬರ್ರಿ ಅಂತಂದರೆ ಅಮೆಜಾನ್ ಫಾರೆಸ್ಟಿಗೆ ಹೋಗ್ತಾರಂತೆ. ಅಮೆಜಾನ್ ಫಾರೆಸ್ಟಿಗೆ ಅಲ್ಲಿ ಒಂದು ಸರಿ ಹೋಗ್ಬಿಟ್ರೆ ಮುಗಿದೋಯ್ತತ್ಲಾಗೆ. ಒಂದೊಂದು ಇರುವೆ ಕೂಡ ಭಾಳ ಅಪಾಯಕಾರಿಯಾಗಿರುತ್ತೆ. ಅಲ್ಲಿ ಅಮೆಜಾನ್ ಕಾಡಲ್ಲಿ ಭಾಳಷ್ಟು ಕ್ರೂರ ಟ್ರೈಬಲ್ ಇದ್ದಾವೆ, ಆದಿವಾಸಿ ಜನಾಂಗಗಳಿದ್ದಾವೆ. ಅವ್ರ ತಕ ಹೋದರೆ ನಿಮ್ಮನ್ನು ಉಳಿಸಾರೆ. ನಿಮ್ಮ ವೇಷಭೂಷಣ ಆಕಾರ ನೋಡ್ಬಿಟ್ಟು ಇದು ಯಾವುದಪ್ಪ ಏನೇನು ಬಂದೈತೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮನ್ನು ಕೂಡ ಹಾಕ್ಯಾರು. ನೀವು ಅಂತ ತಕ್ಕೆ ಹೋಗಿ ಅಂತ ಸಾಹಸಕ್ಕೆಲ್ಲ ಕೈ ಹಾಕ್ಬಿಟ್ರಿ ನೀವು. ಈ ಸರೋಜಮ್ಮನು ಮಾತಾಡುತ್ತೆ ಅಂತ ಹೇಳ್ಬಿಟ್ಟು ನೀವು ಅಮ್ಮನ ತಾಳಕ್ಕೆ ಕುಣಿಯೋದಲ್ಲ.
ಹೋಗಿ ಏನು ಆಗಲ್ಲ ಅಂತಂದ್ರೆ ನಿಮ್ಮ ತೋಟಕ್ಕೆ ದಿನ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಓಡಾಡ್ಕೊಂಬಂದ್ರೆ ಅದೇ ಸಾಕು ಹೊತ್ಲಾಗೆ. ಅದಕ್ಕಿಂತ ಆರೋಗ್ಯ ಇನ್ನೇನು ಬೇಕಿಲ್ಲ. ಈಗ ಬೇರೆ ಏನು ಬೆಳಗ್ಗೆನೇ ಒಂದು ಥರ ವಾತಾವರಣ, ಮಧ್ಯಾಹ್ನನೇ ಒಂದು ಥರ ವಾತಾವರಣ, ಸಂಜೆ ರಾತ್ರಿನೇ ಒಂದು ಥರ ವಾತಾವರಣ ಇರೋಕ್ಕೆ ಆಮೇಲೆ ಏನಿಲ್ಲ. ಈ ಊಟದ ವ್ಯವಸ್ಥೆನೂ ಕೂಡ ಬದಲಾಗೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ನೀವು ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನೀವು. ಏನೋ ದೊಡ್ಡದಾಗಿ ಅಮೆಜಾನ್ ಫಾರೆಸ್ಟಿಗೆ ಹೋಗ್ತಾರಂತೆ, ಅಮೆಜಾನ್ ಫಾರೆಸ್ಟಿಗೆ. ಸುಮ್ ಕುತ್ಕೊಳ್ರಿ ಸಾಕು. ಅಯ್ಯ ಒಂಚೂರು ಮುಂದಕ್ಕೆ ಬರ್ರಿ ಪಟಾಡ್ರಿ. ಅಲ್ಲೇ ಹೆಣ್ಮಕ್ಳು ಹಿಂದ್ಗಡೆ ನಿಂತ್ಕೊಂಡು ಮಾತಾಡೋದಾಯ್ತಪ್ಪ ನೀವು. ಯಾವಾಗ ಮುಂದ್ಗಡೆ ಬಂದು ನಿಂತ್ಕೊಂಡು ಮಾತಾಡ್ತೀವಿ ನನಗಂತೂ ಅರ್ಥವಾಗಲ್ದು. ವಯಸ್ಸು ಬೇರೆ ಆಯ್ತಲ್ಲ, ದೂರ ನಿಂತ್ಕೊಂಡು ಮಾತಾಡ್ತಾರೆ ಕೇಳಲ್ಲ, ಅದು ನಿಜ. ಹತ್ರಕ್ಕೆ ಬಂದೇ ತಡೀರಿ. ಅಲ್ಲ ಏನು ಪಟಾಡ್ರು, ಒಳ್ಳೆ ಉತ್ಸಾಹದ ಯುವಕ ಆಡ್ದಂಗೆ ಆಡ್ತೀರ ನೀವು. ವಯಸ್ಸಾಗಿರೋದು ನನಗಷ್ಟೇ ಅಲ್ಲ, ನಿಮಗೂ ಆಗೈತೆ. ಏನು ಕಂಡವ್ರು ಯಾರು ಅಂತ ಹೇಳ್ಬೇಡ್ರಿ. ಇಲ್ಲೇ ಹೆಣ್ಮಕ್ಳು ಎದುರುಗದ್ರೆ ನಾನು ಒಬ್ಬನೇ ವಯಸ್ಸಾದವರಾಗೆ ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ ನೀವು. ನನಗೂ ವಯಸ್ಸಾಗೈತೆ, ನಿನಗೂ ವಯಸ್ಸಾಗೈತೆ, ಆದ್ರೂ ಏನೋ ಒಂಚೂರು ಬಿಗಿಯಾಗಿ ಓಡಾಡ್ಕೊಂಡು ಇದ್ದೀರಾ ಅಷ್ಟೇ ನೀವು. ಸುಮ್ ಕುದೋಳ್ರಿ ತಿಮ್ಮಗೌಡ್ರ ಅತ್ಲಾಗೆ. ನೀವೊಂದು ಗಂಡಸಿಗಂತ ವಯಸ್ಸು ರೀ. ಗಂಡಸಿಗಂತ ವಯಸ್ಸು ಅದ ಮೇಲಕ್ಕ ಇದು ಯಾಕೋ ಒಂಚೂರು ಸರಿ ಆಗ್ತಿಲ್ಲ ನನಗೆ. ಯಾಕೋ ನಡಿ ನಾವು ಬೇರೆ ತಗೋಗೋಣ. ನನಗೂ ಹಂಗೇನು ಸೇರ್ಕಣಮ್ಮ. ನಡಿ, ನಾವಿಲ್ಲಿರೋದು ಸರಿಯಲ್ಲ. ಅವರಿಬ್ರು ಗಂಡಸ್ರು ಹೆಂಗ ಮಾತಾಡ್ಕೊಳ್ಳಿ, ನಡೀರಿ ಹೋಗೋಣ ನಾವು. ಏನ್ರಮ್ಮ ಹಂಗೆ ಹೋಗ್ತಿದ್ದೀರ ಅತ್ಲಾಗೆ? ಕೇಳ್ದಂಗೆ ಹಂಗೆ ಹೋಗ್ತಿದ್ದೀರ? ಒಂಚೂರು ನಿಂತ್ಕೊಳ್ರಿ ನೀವು. ಪಟೇಲ್ರೆ ನೀವು ಮಾತನ್ನ ಮುಂದುವರಿಸ್ರಿ. ನಮ್ಗೊಂಚೂರು ಕೆಲಸ ಐತೆ, ಮುಗಿಸ್ಕೊಂಡು ಬರ್ತೀವಿ ಇಲ್ಲಿಗೆ. ಅಲ್ರಿ ಪಟೇಲ್ರೆ, ಜೋರಾಗಿ ಮಾತಾಡ್ಕೊಂಡತ್ಲಾಗೆ ಇಲ್ಲಿ ಹೆಂಗ ಮಾತಾಡ್ಕೊಂಡಿದ್ದ ಹೆಣ್ಮಕ್ಳನ್ನು ದೂರ ಓಡಿಸ್ಬಿಟ್ರಿ ಅತ್ಲಾಗೆ ನೀವು. ನಿಮ್ದೇನು ಬಾಯ ಬೊಂಬಾಯಿ ರೀ ನಿಮ್ಮದು? ನಂದು ಬೊಂಬಾಯಿ ಅಲ್ಲ, ಬರೀ ಬಾಯಿ. ಬೊಂಬಾಯಿ ರೀತಿ ಬಾಯಿನ ಬಿಹೇವ್ ಮಾಡ್ತಿರೋರು ನೀವು, ನಾನಲ್ಲ. ಹೋಗ್ಲಿ ಬಿಡ್ರಿ. ಏನು ಸಮಾಚಾರ ಅತ್ಲಾಗೆ? ಹೆಂಗ ಹೆಣ್ಮಕ್ಳ ಮುಂದೆ ಹೀರೋಯಿಸಮ್ ತೋರಿಸ್ತಿದ್ರಿ ಅತ್ಲಾಗೆ? ಏನೋ ನಾನು ಹೋಗ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮಾತಿಗೆ ನಾನು ಭಜನೆ ಮಾಡ್ತಿದ್ದೆ. ಏನು ಭಜನೆ ಮಾಡ್ತಿರೋ ಏನು ಅತ್ಲಾಗೆ? ನನಗಂತೂ ಬದುಕೆ ಸಾಕಾಗ್ಬಿಡೈತೆ ಅತ್ಲಾಗೆ. ಇದೇನ್ರಿ ಇದು? ಯಾವ ಕಾಲ ಅಂದ್ರೆ ಇದು? ಬೆಳಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಮಳೆ ಬರುತ್ತೆ, ಸಂಜೆ ಹೊಟ್ಟೆದಿಗೆ ತಂಪಾಗಿರುತ್ತೆ ಅತ್ಲಾಗೆ. ಹೊರಗಡೆ ಹೋಗಂಗಿಲ್ಲ ಬಿಡಂಗಿಲ್ಲ, ಹಂಗಾಗ್ಬಿಡೈತೆ. ತಿಮ್ಮೇಗೌಡ್ರೆ, ಪಟೇಲ್ರೆ, ಏನು ಗಾಢವಾಗಿ ನಿಂತ್ಕೊಂಡು ಜೋರಾಗಿ ಮಾತಾಡ್ತಿದ್ದೀರಾ? ಯಾರು ನಮ್ಮನ್ನು ಮಾತಾಡ್ತಿರೋದು? ಓಹೋ, ಏನು ಈಶ್ವರಪ್ಪನವರು? ಭಾಳ ಹೊತ್ತೆ ಭಾಳ ಹೊತ್ತಾಯ್ತಾ ಈಶ್ವರಪ್ಪನವ್ರು ಬಂದು? ಗಮನಿಸ್ಲಿಲ್ಲ ನಾವು ತಿಮ್ಮಗೌಡ್ರು ಏನೋ ವಿಚಾರದ ಬಗ್ಗೆ ಭಾಳ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಇಷ್ಟ ತನಕ ಆದ್ಮೇಲಮ್ಮ ಸರೋಜಮ್ಮ ಮಾತಾಡ್ತಾ ನಿಂತ್ಕೊಂಡಿದ್ರು. ನಾವು ಮಾತಾಡ್ತಾರೆ ನೋಡಿ, ಅವ್ರು ಯಾಕೋ ಜಗಳ ಆಡ್ತಾರೆ ಅಂತ ಅನ್ಸ್ಬಿಟ್ಟು ಇತ್ಲಾಗೆ ಸಮಾಧಾನ ಮಾಡೋಕ್ಕಾಗದೆ ಇಲ್ಲೇ ಒಂಚೂರು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಅವ್ರು ಹೋದ್ಮೇಲೆ ನಮ್ಮ ಮಾತುಕತೆ ಶುರುವಾಯ್ತಪ್ಪ. ಅತ್ಲಾಗೆ ಹಿಂಗೆ ಮಾತಾಡ್ತಿದ್ವಿ ಈಶ್ವರಪ್ಪರೇ. ಏನು ಭಾಳ ಮುಖ್ಯವಾದ ವಿಚಾರ ಏನಿಲ್ಲ, ಹಿಂಗೆ ತಮಾಷೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಅತ್ಲಾಗೆ. ನೀವು ಬಂದು ಭಾಳ ಖುಷಿ ಆಯಿತು. ಬರ್ರಿ ಕುತ್ಕೊಂಡು ಮಾತಾಡೋಣ. ಇರಲಿ ಬಿಡ್ರಿ, ಏನು ಸಮಸ್ಯೆ ಇಲ್ಲ. ಕುತ್ಕೊಂಡೆ ಮಾತಾಡ್ಬೇಕಂತ ಹಿಂಗೆ ನಿಂತ್ಕೊಂಡು ಮಾತಾಡೋಯ್ತಲ್ಲ, ಭಾಳ ಚೆನ್ನಾಗಿರುತ್ತೆ. ನೀವು ಇಬ್ಬರು ಇದ್ದೀರಲ್ಲ, ನೀವು ತಿಮ್ಮೇಗೌಡರು ಪಟೇಲ್ರು ನಮ್ಮೂರು ದಿಗ್ಗಜರಿದ್ದಂಗೆ ನೀವು. ನಮ್ಮೂರು ದಿಗ್ಗಜರಿದ್ದಂಗೆ. ಹೆಂಗೆ ದಿಗ್ಗಜರು ಫಿಲಮಲ್ಲಿ ಈ ಅಂಬರೀಷು ಮತ್ತು ವಿಷ್ಣುವರ್ಧನ್ ಹೆಂಗೆ ಆ್ಯಕ್ಟ್ ಮಾಡಿದಾರೋ ಅವ್ರ ಥರ ನೀವಿಬ್ರು. ಏನೇನೋ ಹೊಸದಾರ ಹೇಳ್ಬಿಟ್ಟು ನಮ್ಮನ್ನು ಮರಳು ಮಾಡಿಬಿಡ್ತೀರಪ್ಪ ನೀವು ಮಾತಲ್ಲಂತೂ. ಇರಲಿ ಬಿಡ್ರಿ ಅತ್ತಗೆ. ಊರ ಮನೆ ದಿಗ್ಗಜರು ಅಂತ ಹೇಳ್ಬಿಟ್ರಲ್ಲ, ನನಗೆ ಭಾಳ ಖುಷಿ ಆಯ್ತು. ಹೌದೌದು, ನನಗೂ ಭಾಳ ಖುಷಿ ಆಯಿತು. ಹೆಂಗಿದ್ರು ಅಡಿಕೆ ತೋಟ, ಗದ್ದೆ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಮನೆಗಳು ಕಟ್ಕೊಂಡು ಆರಾಮಾಗಿ ಒಂದಷ್ಟು ಜನ ಕೆಲಸ ಕೊಟ್ಕೊಂಡು ಬಟವಾಡೆ ಮಾಡ್ಕೊಂಡಿದ್ದೀವಿ. ಆವಾಗಿನ ದಿಗ್ಗಜರು ಫಿಲಮಲ್ಲಿ ಅಂಬರೀಷ್ ಕೂಡ ಹಂಗೆ ಅಲ್ವೇ ಜೀವನ ಮಾಡಿದ್ದು. ಹೌದೌದು. ಕಾರಣ ಕೊಳ್ಳಕ್ಕೆ ಗೋಣಿ ಚೀಲದ ಮೂಟೆಯಲ್ಲಿ ದುಡ್ಡು ತುಂಬ್ಕೊಂಡು ಹೋಗಿದ್ರು. ಅಂಥ ಕಾಲ ಅದು ನೋಡ್ರಿ. ಅವಾಗ ಕಾಲ ಹಂಗಿತ್ತು. ಇವಾಗ ಕಾಲದಲ್ಲಿ ಏನೇನೋ ಆಗ್ತೈತೆ, ಪ್ರಾಕೃತಿಕ ವಿಕೋಪಗಳೆಲ್ಲ ಆಗ್ತದವೆ. ಬೇರೆ ಬೇರೆ ದೇಶದಲ್ಲಿ ತೈಲಕ್ಕೋಸ್ಕರ ಯುದ್ಧ ನಡೀತಿದ್ದಾವೆ. ನನ್ನ ಮಾತನಾಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ತೈಲನ ನೆಪವಾಗಿ ಇಟ್ಕೊಂಡು ಯುದ್ಧಗಳು ನಡೀತಿದ್ದಾವೆ. ಹೌದೌದು, ಮಾತಾಡ್ಬೇಕಾರೆ ಭಾಳ ಹುಷಾರಾಗಿ ಮಾತಾಡಬೇಕು. ಇಲ್ಲಾಂತಂದರೆ ಸುಮ್ಮನೆ ಇರುತ್ತಲ್ಲ, ಎಲ್ಲದಕ್ಕಿಂತ ಭಾಳ ಒಳ್ಳೆಯದು. ಮಾತೇ ಮುತ್ತು, ಮಾತೇ ಮೃತ್ಯು. ಹೌದೌದು, ನೀವು ಹೇಳಿದ್ದು ಕರೆಕ್ಟೆ. ಮಾತನ್ನ ಯಾವಾಗ ಎಷ್ಟು ಆಡಬೇಕೋ ಅಷ್ಟು ಆಡಿದ್ರೇ ಚಂದ, ಅತಿಯಾಗಿ ಆಡಿದ್ರೂ ಕಷ್ಟನೇ. ಓಹೋ, ಏನು ನಮ್ಮ ಊರ ಮನೆ ಮುಖಂಡರೆಲ್ಲ ಭಾಳ ಜೋರಾಗಿ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾವುದೋ ಭಾಳ ದೊಡ್ಡ ವಿಚಾರನೇ ಇರಬೇಕು, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಈ 3 ಜನ ಒಟ್ಟಿಗೆ ನೋಡಿದ್ದು ನಮ್ಮ ಪುಣ್ಯ. ಲೇ ಕೊಟ್ರಿ ನೀನು ಪ್ರಳಯಾಂತಕ ಕಣ, ನೀನು ಪ್ರಳಯಾಂತಕ. ನಾವು 3 ಜನ ಸೇರಿಬಿಟ್ರೆ ತ್ರಿಮೂರ್ತಿಗಳಾಗ್ಬಿಟ್ವು, ಊರ ಮನೆ ಮುಖಂಡರಾಗ್ಬಿಡ್ತೀವೋ. ನಾವೆಲ್ಲ ಕಣ ಊರ ಮನೆ ಮುಖಂಡರು. ನೀನು ಮತ್ತು ಕರಿಯಪ್ಪ ಇದ್ದೀರಲ್ಲ, ನಮ್ಮ ಕೆಂಚಪ್ಪನವರು, ನೀವುಗಳು ಮುಖಂಡರುಗಳು. ನಾವು ನೆಪ ಮಾತ್ರಕ್ಕೆ ಮುಖಂಡರುಗಳು ಅಷ್ಟೇ. ನಮಗಿಂತ ಭಾಳ ಕ್ರಿಟಿಕಲ್ಲು ಕ್ಲವರು ಮುಖಂಡರುಗಳು ಅಂತಂದರೆ ನೀವು ಕಂಡ್ರು ನೀವು. ಈಶ್ವರಣ್ಣರೇ, ಭಾಳ ದೊಡ್ಡ ಮಾತಪ್ಪ. ಈ ಮಾತನ್ನ ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಏನು ಅಂದ್ಬಿಟ್ರೆ ಹೋಗ್ಲಿ ಅತ್ಲಾಗೆ. ನಾವೇನಂತ ದೊಡ್ಡ ಮುಖಂಡ್ರಲ್ಲಪ್ಪ.
ನೀವು ಮುಖಂಡ್ರು ನೀವು ಹೇಳ್ದಂಗೆ ನಾವು ಕೇಳೋದು ಅಷ್ಟೇ. ಹ್ಞೂ ಕಣಲ್ಲ, ಸುಮ್ಮ ತಮಾಷೆಗಂದೆ ಬೇಜಾರು ಮಾಡ್ಕೊಂಬಿಟ್ಟೆ. ಹಾಂ, ಏನೋ ಬಾಯ್ತಾ ಬಂದ್ಬಿಟ್ಟೆ ಬಿಡತ್ಲಾಗ ಸುಮ್ಮ ತಮಾಷೆಗಂದೆ ಕಣೋ, ಅದನ್ನೇ ಮನ್ಸ್ನಾಗ ಇಟ್ಕೊಂಡು ದ್ವೇಷ ಇಟ್ಕೊಂಡು ನನ್ನ ಮೇಲೆ. ನಾವು ಯಾವಾಗಲೂ ಊರ ಮನೆಯವರು ಒಂದೇ ಕುಟುಂಬದ ಥರ ಇರಬೇಕು. ನಾನು ಯಾಕೆ ಬೇಜಾರು ಮಕ್ಕಳನ್ನ ಈಶ್ವರಣ್ಣರೇ, ನೀವೇನು ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ನೋಡ್ರಿ, ಏನಪ್ಪ ಅತ್ಲಾಗೆ ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ, ಬಿಸಿಲು ಅಂತಾಗೆ ಹಂಗೆ ಏರ್ತೈತೆ. ಈ ಯುಗಾದಿ ಹಬ್ಬದ ಹಿಂದೂ ಮುಂದೆ ಮಳೆ ಬಂದ್ಬಿಟ್ಟು ಬಿಸಿಲು ಧಗೆ ಭೂಮಿಯಿಂದ ಏನು ಕಾವು ಏರ್ತೈತಪ್ಪ, ಒಂದು ಕಡೆ ನಿಂತ್ಕೊಳ್ಳಂಗಿಲ್ಲ ಅತ್ಲಾಗೆ. ಹೋಗತ್ಲಾಗ ನೀರನ್ನ ಕುತ್ಕೊಂಬಿಡೋಣ ಅನ್ಸ್ಬಿಡ್ತಾರೆ ಕಟ್ಟೇಳ್ರೆ. ನಾವು ಇಷ್ಟೋ ತನಕ ಅದ್ರ ಬಗ್ಗೆನೇ ಕಣದ ಮಾತಾಡ್ತಿರೋದು. ನೋಡು ಯಾವಾಗ ಅದು ಏನೇನೋ ಆಗ್ತೈತೆ ಅತ್ಲಾಗೆ ಅಂತ ಮಾತಾಡ್ತಿದ್ವಿ, ಅದು ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ತಲುಪಿಬಿಟ್ಟೈತೆ. ನೋಡಿದ್ರೆ ಯುಗಾದಿ ಹಬ್ಬದ ಹಿಂದೂ ಮುಂದೆ ನಿಮ್ಮೂರಲ್ಲೂ ಇದೇ ಥರ ಸುತ್ತಮುತ್ತ ಧಾರಾಕಾರವ ಮಳೆಯಾಗಿ ಬಿಸಿಲು ವಿಪರೀತ ಜಾಸ್ತಿ ಆಗೈತಾ? ಹಾಗಾದರೆ ಏನು ಬಿಸಿಲು ಇರೋದಾಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನೂ ನೀವು ಈ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ.